ನಮಸ್ಕಾರ, ನನ್ನೆಲ್ಲ ಆತ್ಮೀಯ ಸ್ಪರ್ಧಾ ಸ್ನೇಹಿತರಿಗೆ ಟಾರ್ಗೆಟ್ ಖಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ನ ಮಾಡ್ಕೊಂಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ಮಾಡುವ ಮೆಂಟಲ್ ಎಬಿಲಿಟಿ ಮತ್ತು ಜಿಕೆ ಕೋಡ್ಗಳ ಕ್ಲಾಸ್ಗಳ ನೋಟಿಫಿಕೇಶನ್ ನೀವು ಪಡೆಯುತ್ತೀರಿ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಏನು ನೋಡೋಣಪ್ಪ ಅಂತ ನೋಡ್ರಿ, ಮೊನ್ನೆ ನಡೆದಿರ್ತಕ್ಕಂಥ GPSTR ಅಂದರೆ ಶಾಲಾ ಶಿಕ್ಷಕರ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಮೆಂಟಲ್ ಎಬಿಲಿಟಿಯ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಈಸಿ ಮೆಥಡ್ ಮತ್ತು ಕೆಲವೊಂದಿಷ್ಟು ಟ್ರಿಕ್ಸ್ಗಳ ಮೂಲಕ ಬಿಡಿಸಂತೆ. ಸೊ ಮೊದಲಿಗೆ ಒಂದನೇ ಸಮಸ್ಯೆನ ನೋಡೋಣ, ಡೈರೆಕ್ಟಾಗಿ ಪ್ರಾಬ್ಲಮ್ಸನ್ನು ಹೋಗೋಣ. ಸೊ ಮೊದಲನೇದಾಗಿ ಒಂದನೇ ಸಮಸ್ಯೆ ನೋಡಿದಾಗ ರೈಟ್. ಸೊ ನೋಡ್ರಿ, ಮೊದಲನೇ ಸಮಸ್ಯೆ ಏನೈತಿ, ಒಂದು ವೇಳೆ ಎ ಯನ್ನು ಪ್ಲಸ್ ಎಂದು, ಬಿ ಯನ್ನು ಮೈನಸ್ ಎಂದು ಮತ್ತು ಸಿ ಯನ್ನು ಮಲ್ಟಿಪ್ಲಿಕೇಶನ್ ಅಂದರೆ ಗುಣಾಕಾರ ಎಂದು ಬರೆದರೆ 10C 4A 4C 4B 6 ಎಷ್ಟು ಅಂತ ಪ್ರಶ್ನೆ ಕೇಳಿದಾನೆ. ಸೊ ನೋಡಿ, ಕೊಟ್ಟಿರ್ತಕ್ಕಂಥದ್ದು ಏನು ಮಾಡಬೇಕು, ಮೊದಲ ಬರ್ಕೊಂಡ್ಬಿಡೋಣ. ಏನು ಕೊಟ್ಟಿದ್ದಾನೆ ಅವನು, ಏನು ಮಾಡಿದಾನ, ಇದು ಏನು ಸಿ ಎ ಬಿ ಐತಲ್ಲ, ಇದ್ರ ಜಾಗಿಗೆ ಇವನ್ನ ಅಡಿಷನ್ ಮಾಡ್ರಿ. ಎಡಿಷನ್ ಮಾಡಿದಾಗ ಆನ್ಸರ್ ಎಷ್ಟು ಬರ್ತಂತ ಕ್ವಶನ್ ಕೇಳಿದಾನೆ. ಮೊದಲಿಗೆ ಎ ಅಂದಲ್ಲಿ ಏನು ಆ್ಯಡ್ ಮಾಡಬೇಕು, ಎ ಪ್ಲಸ್ ಎಂದು, ಬಿ ಅಂದಲ್ಲಿ ಏನು ಮಾಡಬೇಕು, ಮೈನಸ್ ಮಾಡಬೇಕು, ಸಿ ಅಂದಲ್ಲಿ ಗುಣಾಕಾರ ಆ್ಯಡ್ ಮಾಡಬೇಕು. ಇದೇನು ಸಿ ಇದ್ದಲ್ಲಿ ಇಷ್ಟು ಎಲ್ಲ ಆ್ಯಡ್ ಮಾಡ್ಕೊಂಡು ಹೋದ್ರೆ ಆನ್ಸರ್ ಬಂದ್ಬಿಡ್ತೈತಿ. ನೋಡಿ, 10 ಸಿ ಅಂದಲ್ಲಿ ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್ 4ಗೆ 4, ಇ ಅಂದಲ್ಲಿ ಏನು ಮಾಡಬೇಕು, ಪ್ಲಸ್ 4ಗೆ 4, ನೆಕ್ಸ್ಟ್ ಸಿ ಅಂದಲ್ಲಿ ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್ 4ಗೆ 4, ಬಿ ಅಂದಲ್ಲಿ ಏನು ಮಾಡಬೇಕು, ಮೈನಸ್ 6 ಆನ್ಸರ್ ಎಷ್ಟು ಅಂತ ನೋಡೋಣ. ನೋಡ್ರಿ, ಇಲ್ಲಿ ಪ್ಲಸ್ ಐತಿ, ಮೈನಸ್ ಐತಿ, ಮತ್ತೆ ಗುಣಾಕಾರ ಐತಿ. ಇದು ಇದ್ದಾಗ ನಾವು ಮೊದಲಿಗೆ ಯಾವ್ದು ಬಿಡಿಸ್ಬೇಕು ಅನ್ನೋದು ಕನ್ಫ್ಯೂಸ್ ಬರ್ತೈತೆ. ಸೊ ಮೊದಲಿಗೆ ಯಾವ್ದು ಬಿಡಿಸ್ಬೇಕು ಅನ್ನೋ ಒಂದು ರೂಲ್ಸ್ ಐತೆ. ಆ ರೂಲ್ಸ್ ಪ್ರಕಾರ ನಾವು ಒಂದೊಂದಾಗಿ ಬಿಡಿಸುವಂತ ಹೋಗ್ಬೇಕು. ಅದು ಏನು ರೂಲ್ಸ್ ಅಪ್ಪ ಅಂತ ನೋಡ್ರಿ, ಬಾಡ್ಮಾಸ್ ನಿಯಮದ ಪ್ರಕಾರ ನಾವು ಬಿಡಿಸ್ಬೇಕು. ಇವೆಲ್ಲ ನಾವು ಪ್ರೈಮರಿ ಒಳಗೆ ಕಲ್ತಿರ್ತೇವೆ. ಅದೇ ಮತ್ತೆ ಒಳ್ಳೆ ಇಲ್ಲಿ ರಿಪ್ಲೇಷನ್ ಮಾಡಿದಾಗ ನೋಡ್ರಿ, ಬಿ ಅಂದ್ರೆ ಏನು ಮಾಡಬೇಕು, ಬ್ರಾಕೆಟ್ಸ್ ಇದ್ದಿದ್ದನ್ನ ಮೊದಲು ಬಿಡಿಸ್ಕೋಬೇಕು. ಬ್ರಾಕೆಟ್ಸ್ ಇಲ್ಲಪ್ಪ ಅಂದ್ರೆ ನೆಕ್ಸ್ಟ್ ಏನು ಮಾಡಬೇಕು, ಆಪ್ ಅಂದ್ರೆ ವಿಶೇಷ ಗುಣಾಕಾರ ಇರ್ತಾವೆ ಅದು ಬಿಡಿಸ್ಕೋಬೇಕು. ಅದನ್ನ ಇಲ್ಲ ಅಂದ್ರೆ ನೆಕ್ಸ್ಟ್ ಡಿವಿಷನ್ ಭಾಗಾಕಾರ ಇದ್ದಿದ್ದು ಬಿಡಿಸ್ಕೋಬೇಕು. ಭಾಗಾಕಾರ ಇಲ್ಲ ಅಂದ್ರೆ ಮಲ್ಟಿಪ್ಲಿಕೇಶನ್ ಬಿಡಿಸ್ಬೇಕು. ಮಲ್ಟಿಪ್ಲಿಕೇಶನ್ ಇಲ್ಲ ಅಂದ್ರೆ ಅಡಿಷನ್ ಬಿಡಿಸ್ಬೇಕು. ಅಡಿಷನ್ ಇಲ್ಲ ಅಂದ್ರೆ ಸಬ್ಸ್ಟ್ರಾಕ್ಷನ್. ಸೊ ಹೀಗೆ ಒಂದೊಂದಾಗಿ ಬಿಡಿಸ್ಕೊಂತ ಹೋದಾಗ ನಮ್ಗೆ ಏನಾಗ್ತೈತಿ, ಕನ್ಕ್ಲೂಷನ್ ಲಾಸ್ಟಿಗೆ ಆನ್ಸರ್ ಬಂದ್ಬಿಡ್ತದೆ. ಸೊ ನೋಡ್ರಿ, ಒಂದೊಂದಾಗಿ ಬಿಡಿಸ್ಕೊಂತ ಹೋಗೋನು. ಮೊದಲಿಗೆ ಏನು ಬಿಡಿಸ್ಬೇಕಂದ್ರೆ ಡಿವಿಷನ್ ಬಿಡಿಸ್ಬೇಕು. ಡಿವಿಷನ್ ಇಲ್ಲ, ಇವಾಗ 3 ಇಲ್ಲ, ನಮ್ಗೆ ಸ್ಟಾರ್ಟ್ ಆಗಿದ್ದೆ ಇಲ್ಲಿಂದ ಸ್ಟಾರ್ಟ್ ಆಗ್ತೈತಿ. ಮೊದಲಿಗೆ ಬಿಡಿಸ್ಬೇಕು, ಗುಣಾಕಾರ ಬಿಡಿಸ್ಬೇಕು. ಸೊ ಅದೇ ರೀತಿ 14ಗೆ 40 ಪ್ಲಸ್ಸಿಗೆ ಪ್ಲಸ್ 4ಗೆ 4 ಇಂಟು 4 ಮೈನಸ್ 6. ಸೊ ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನಾಯ್ತು ನೋಡ್ರಿ, ಮತ್ತೆ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಗುಣಾಕಾರ ಐತಿ. ಅದೇ ರೀತಿ ಮತ್ತೆ ಬಿಡಬೇಕು, ಮತ್ತೆ ಅದೇ ಗುಣಾಕಾರ ಬಿಡಿಸ್ಬೇಕು. 40 ಪ್ಲಸ್ 4 16 ಮೈನಸ್ 6. ಹಿಂಗಾದ್ಮೇಲೆ ನೋಡ್ರಿ, ಈಗ ನೆಕ್ಸ್ಟ್ ಇದು ಮೈನಸ್ ಮಾಡಬೇಕು ಅಥವಾ ಮೊದಲು ಪ್ಲಸ್ ಮಾಡಬೇಕು. ಇಲ್ಲಿ ನೋಡ್ರಿ, ಮೊದಲು ಏನೈತಿ, ಪ್ಲಸ್ ಐತಿ. ಸೊ ಅದೇ ರೀತಿ ಮೊದಲು ಪ್ಲಸ್ ಮಾಡ್ಕೋಬೇಕು. 40 ಪ್ಲಸ್ 16 56 ಮೈನಸ್ 6. 56 ಹಾಕಿದ್ರೆ 50. ದಿಸ್ ಇಸ್ ದ ಆನ್ಸರ್. ನೋಡ್ರಿ, ಇನ್ನೊಂದ್ಸರಿ ಇದೀಗ ಏನಾದರೂ ಕೊಟ್ಟಿದ್ದನ್ನ ಮೊದಲು ಬರ್ಕೊಂಡ್ಬಿಡ್ರಿ. ಬರ್ಕೊಂಡ್ಬಿಟ್ಮೇಲೆ ನಾವು ಎಲ್ಲೆಲ್ಲಿ ಏನೇನು ಅಡಿಷನ್ ಮಾಡ್ಬೇಕಂತ ಅಡಿಷನ್ ಮಾಡಿದ್ರೆ ಸಾಕು, ಕೊನೆಯದಾಗಿ ನಮ್ಮ ಆನ್ಸರ್ ಬಂದ್ಬಿಡ್ತೈತಿ. ಇದು ಒಂದು ಪ್ರಾಬ್ಲಮ್. ಇನ್ನು ನೆಕ್ಸ್ಟ್ ಎರಡನೇ ಸಮಸ್ಯೆ ನೋಡ್ರಿ. ರೈಟ್. ಸೊ ನೋಡ್ರಿ, ನೆಕ್ಸ್ಟ್ ಸಮಸ್ಯೆ, ಎರಡನೇ ಸಮಸ್ಯೆ ಏನಂತ ನೋಡ್ರಿ, ಮೊದಲೆರಡು ಸಂಖ್ಯೆಗಳಿಗಿರುವ ಸಂಬಂಧ ಗುರುತಿಸಿ ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯ ಅಂತ ಕೇಳೋಣ. ಅಂದ್ರೇನು, ಇವೆರಡು ಏನು ರಿಲೇಷನ್ ಐತಲ್ಲ, ಇದೇ ರಿಲೇಷನ್ ಪ್ರಕಾರ ಈ ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರ್ತೈತೆ ಅಂತ ಕ್ವಶನ್ ಕೇಳೋಣ. ಸೊ ನೋಡ್ರಿ, ನಾವು ಮೊದಲಿಗೆಲ್ಲ ಏನು ಮಾಡ್ತಿದ್ವಿ, ಈ ತರ ಪ್ರಾಬ್ಲಮ್ಸ್ ಬಂದಾಗ ಏನು ಮಾಡ್ತಿದ್ವು, ಇವೆರಡು ಪದಗಳ ಗುಣಾಕಾರ ಅಂತ್ಯಪದಗಳ ಗುಣಾಕಾರ ಮಾಡ್ತಿದ್ವು. ಅಂದ್ರೇನು, ಇವೆರಡು ಪದಗಳ ಗುಣಾಕಾರ ಮಾಡಿಟ್ಟು ಡಿವೈಡ್ ಬೈ ಇದನ್ನ ಮಾಡ್ತಿದ್ವು. ಸರ್ ಆದ್ರೆ ಈ ಪ್ರಾಬ್ಲಮ್ಸ್ ಅಲ್ಲಿ ಆ ಥರ ಇಲ್ಲ. ಈ ಪ್ರಾಬ್ಲಮ್ಸ್ ಒಳಗೆ ಏನಾಯ್ತಲ್ಲ, ಎರಡು ಸಂಖ್ಯೆಗಳ ಸಂಬಂಧ ನೋಡೋದು ಮೊದಲಿಗೆ. ಇಲ್ಲಿ ಏನು ರಿಲೇಷನ್ ಐತಿ ನೋಡ್ರಿ, ಇದು 2 ರಿಂದ 9 ಅಂದ್ರೆ ಯಾವ್ದಾದ್ರು ವರ್ಗ ಐತೆ ನೋಡ್ಬೇಕು. ಅಂದ್ರೆ ಯಾವ್ದಾದ್ರು ವರ್ಗ ಅದೇ 3 ವರ್ಗ 9 ಐತಿ. ಅದೇ ರೀತಿ ಈ ಆಪ್ಷನ್ ಒಳಗೆ ಡಿಪೆಂಡ್ ಆಗಿಬಿಡುತ್ತೆ ಆನ್ಸರ್. ಯಾವ ತರ ಡಿಪೆಂಡ್ ಆಗುತ್ತೆ ಅಂದ್ರೆ ನೋಡ್ರಿ, ಎಲ್ಲ 4 ನೋಡೋಕೆ ಒಂದೇ ತರ ಅನಿಸ್ತಾವ. ಹೆಂಗ್ ಒಂದೇ ತರ ಅನಿಸ್ತಾವ ಅಂದ್ರೆ, ಇದು ವರ್ಗಮೂಲ ಒಳಗವ 6 ವರ್ಗ ಇದು, 4 ವರ್ಗ ಇದು, 5 ವರ್ಗ ಇದು, 7 ವರ್ಗ ಇದು. ಆಪ್ಷನ್ ನಲ್ಲಿ ನಾವು ಇದು ಆನ್ಸರ್ನ ನಾವು ಕಂಡುಹಿಡಬಹುದು. ಹಿಂಗೆ ನೋಡ್ರಿ, ಇಲ್ಲಿ ಯಾವ ರೀತಿ ಒಂದು ಸಂಬಂಧ ಅದ ಅಂದ್ರೆ ನೋಡ್ರಿ, 2ಕ್ಕೆ 1 ಪ್ಲಸ್ ಮಾಡ್ಯಾನ 3 ಆಯ್ತು. 3ರ ವರ್ಗ ಎಷ್ಟು 9. ಇದು 2ಕ್ಕೆ 1 ಪ್ಲಸ್ ಮಾಡಿ ಅದ್ರ ವರ್ಗನ ಮಾಡಿಬಿಟ್ಟಾನ 3 ವರ್ಗ. ಸೊ ಅದೇ ರೀತಿ ನಾವಿಲ್ಲಿ ಏನು ಮಾಡಬೇಕು, 5ಕ್ಕೆ 1 ಪ್ಲಸ್ ಮಾಡಬೇಕು. ಎಷ್ಟಾಯ್ತು, 6 ಆಯ್ತು. 6 ವರ್ಗ 36. ಆನ್ಸರ್ ಇಸ್ 36. ನೋಡಿ, ಇನ್ನೊಂದ್ಸರಿ ಇಲ್ಲಿ ಯಾವುದೇ ರೀತಿ ಒಂದು ಸಂಬಂಧ, ಎರಡು ಅಂಕಿ ಒಳಗೆ ಏನು ಸಂಬಂಧ ಐತಲ್ಲ ಅದೇ ಇದ್ರ ಮುಂದಿನ ಸಂಬಂಧ ಆಗ್ತೈತಿ. 2ರ 1 ಕೂಡಿಸೋಣ 3 ಐತಿ. 3ರ ವರ್ಗ ಎಷ್ಟು 9. ಇದ್ರ ಸಂಬಂಧ ಇತ್ತು. ನೆಕ್ಸ್ಟ್ ಅದೇ ರೀತಿ 5ಕ್ಕೆ ನಾವು 1 ಕೂಡಿಸಿದ್ರೆ ಅಂದ್ರೆ ಎಷ್ಟಾಗುತ್ತಾ, 6 ಆಗುತ್ತಾ. 6ರ ವರ್ಗ ಎಷ್ಟು 36. ಆಪ್ಷನ್ ನಂಬರ್ ಎ. ನೆಕ್ಸ್ಟ್ ಮೂರನೇ ಸಮಸ್ಯೆ ನೋಡಂದ್ರೆ
ರೈಟ್. ಸೊ ನೋಡ್ರಿ, ಮೂರನೇ ಸಮಸ್ಯೆ ಏನೈತಪ್ಪ ಅಂದ್ರೆ ನೋಡ್ರಿ, ಕೊಟ್ಟಿರೋ ಪದಗಳಿಗೆ ಹೊಂದಿಕೆ ಆಗುವ ಸೂಕ್ತ ವೆನ್ನಕ್ಷೆ. ಅಂದ್ರೆ ಏನ್ ಮಾಡೋಣ, ಇಲ್ಲಿ ಮೂರು ಶಬ್ದಗಳು ಕೊಟ್ಟಣ, ಅದ್ರ ಪ್ರಕಾರ ಇಲ್ಲಿ ಯಾವ ವೆನ್ನಕ್ಷೆ ಅದಕ್ಕೆ ಹೊಂದತೈತಿ ಅಂತ ಕ್ವಶನ್ ಕೇಳಿದಾನ. ವೆನ್ನಕ್ಷೆ ಬಿಡಿಸ್ಬೇಕಾದ್ರೆ ಏನ್ ಮಾಡ್ಬೇಕು, ಮೊದಲು ಸಂಬಂಧನ ಸೂಚನೆ ಮಾಡ್ಬೇಕು. ಅಂದ್ರೆ ಸಂಬಂಧ ಯಾವ್ದಾವ್ದಕ್ಕೆ ಸೂಚಿಸ್ತದ ಅಂತ ನೋಡ್ಬೇಕು. ನವಿಲುಗಳು ಕೊಟ್ಟಾನ, ಪಕ್ಷಿಗಳು ಕೊಟ್ಟಾನ ಮತ್ತು ಒಂಟೆಗಳು ಕೊಟ್ಟಾನ. ಪಕ್ಷಿಗಳ ಒಳಗೆ ಏನಾಗ ಬರ್ತೈತಿ, ನವಿಲುಗಳು ಬರ್ತೈತಿ. ಅಂದ್ರೇನು, ಎಲ್ಲಾ ನವಿಲುಗಳು ಏನಾಗ್ತೈತಿ, ಪಕ್ಷಿಗಳು ಆಗ್ತಾವ. ಅಂದ್ರ ನೋಡ್ರಿ, ಇದು ಸರ್ಕಲ್, ಈ ಸರ್ಕಲ್ ಇದು ಪಕ್ಷಿಗಳು ಅಂತ ತಿಳ್ಕೊಳ್ರಿ. ಇದು ಪಕ್ಷಿಗಳು, ಎಲ್ಲ ಪಕ್ಷಿಗಳು ಏನಾಗಿರ್ತಾವ, ನವಿಲಾಗಿರ್ತಾವ. ಏನ್ ಅರ್ಧ ಪಕ್ಷಿಗಳು ನವಿಲಾಗಿರ್ತಾವ, ಅರ್ಧ ಪಕ್ಷಿಗಳು ಪ್ರಾಣಿಯಾಗಿರ್ತಾವ? ಇಲ್ಲ. ಸೊ ಎಲ್ಲಾ ನವಿಲುಗಳು ಏನಾಗಿರ್ತಾವ, ಪಕ್ಷಿಗಳಾಗಿರ್ತಾವ. ಅದೇ ರೀತಿ ಎಲ್ಲಾ ಒಂಟೆಗಳು ಏನಾಗಿರಲ್ಲ, ಪಕ್ಷಿಗಳಾಗಿರಲ್ಲ. ಒಂಟೆಗಳೇ ಬೇರೆ. ಒಂಟೆಗಳು ಅಂದ್ರೇನು, ಪ್ರಾಣಿಗಳು. ಇದು ಪ್ರಾಣಿಗಳಿಗೆ ಸಂಬಂಧಪಟ್ಟಿರ್ತೈತಿ. ಸೊ ಅದೇ ರೀತಿ ಆನ್ಸರ್ ಯಾವ್ದು ನೋಡ್ರಿ, ಇಲ್ಲಿ ಆನ್ಸರ್ 2. ಎಲ್ಲಾ ಪಕ್ಷಿಗಳು ಏನಾಗಿರ್ತಾವ, ನವಿಲಾಗಿರ್ತಾವ. ಅದೇ ರೀತಿ ಎಲ್ಲಾ ಪ್ರಾಣಿಗಳು ಏನಾಗಿರ್ತಾವ, ಒಂಟೆಗಳಾಗಿರ್ತಾವ. ಅದು ಒಂದು ಸಪರೇಟಿವ್ ಆಗಿಬಿಟ್ಟಿರ್ತಾವ. ಸೊ ಅದಕ್ಕೆ ಆಪ್ಷನ್ ನಂಬರ್ 2. ಇದ್ರ ತರ ಒಂದು ಎಕ್ಸಾಂಪಲ್ ನೋಡ್ರಿ, ಏನಾದ್ರೂ ನಮ್ಮ ಭಾರತ ಕೊಟ್ಟಿದ್ದ ನೋಡ್ರಿ, ನಮ್ಮ ಭಾರತ ಕೊಟ್ಟು ಭಾರತ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಅಂತ ಕೊಟ್ಟಿದ್ದ. ಭಾರತ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಅಂತ ಕೊಟ್ಟಿದ್ರೆ ನಾವು ಏನ್ ಮಾಡ್ಬೇಕಂತ ನೋಡ್ರಿ, ಮೊದಲಿಗೆ ಭಾರತ ಒಳಗೆ ಏನ್ ಬರ್ತೈತಿ, ಕರ್ನಾಟಕ ಬರ್ತದೆ. ಕರ್ನಾಟಕ ಬಳಿ ಏನ್ ಬರ್ತೈತಿ, ಮಹಾರಾಷ್ಟ್ರ. ಅಂದ್ರೆ 2 ರಾಜ್ಯಗಳು ಏನ್ ಬರ್ತಾವ, ನಮ್ಮ ಭಾರತ ಒಳಗೆ ಬರ್ತಾವ. ಸೊ ಅದೇ ರೀತಿ ಇದು ನೋಡ್ರಿ, ಈ ತರ ಕರ್ನಾಟಕ, ಭಾರತ ಮತ್ತು ಮಹಾರಾಷ್ಟ್ರ ಕೊಟ್ಟಂದ್ರೆ ಈ ತರ ಬರ್ತಾವ. ಇಲ್ಲ ಇನ್ ಬೇರೆ ತರ ಏನಾದ್ರು ಬೇರೆ ತರ ಕೊಟ್ಟಪ್ಪ ಅಂತ ನೋಡ್ರಿ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ತಮಿಳುನಾಡು ಕೊಟ್ಟ. ಅಂದ್ರೆ 3 ರಾಜ್ಯಗಳು ಏನ್ ಬರ್ತಾವ, ಭಾರತದೊಳಗೆ ಬರ್ತಾವ. ಬಟ್ ಭಾರತ ಅಂತ ಕೊಟ್ಟಿಲ್ಲ, ಮೂರೇ 3 ರಾಜ್ಯಗಳು ಕೊಟ್ರ. ಈ ತರ ಯಾವ್ದಾದ್ರು ಒಂದು ವೆನ್ನಕ್ಷೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಅದ್ರ ಮೊದಲು ಸಂಬಂಧನ ನಾವು ಸೂಚನೆ ಮಾಡ್ಬೇಕು. ಆ ತರ ಸೂಚಿಸಿದಾಗ ಏನ್ ಬರ್ತಾವ, ಆನ್ಸರ್ ಆರಾಮಾಗಿ ಗೊತ್ತಾಗುತ್ತಲ್ಲ. ನವಿಲುಗಳು, ಎಲ್ಲಾ ಪಕ್ಷಿಗಳು ಏನಾಗಿರ್ತಾವ, ನವಿಲುಗಳಾಗಿರ್ತಾವ, ಪ್ರಾಣಿಗಳು ಏನಾಗಿರ್ತಾವ, ಒಂಟೆಗಳಾಗಿರ್ತಾವ. ಅದು ಅಂಶ ನಂಬರ್ 2. ಇನ್ನು 4ನೇ ಸಮಸ್ಯೆ ನೋಡೋಣ. ರೈಟ್, 4ನೇ ಸಮಸ್ಯೆ ಏನೈತೆ ನೋಡ್ರಿ, ಕೊಟ್ಟಿರುವ ಆಕೃತಿಯಲ್ಲಿನ ಒಟ್ಟು ತ್ರಿಭುಜಗಳ ಸಂಖ್ಯೆ ಅಂತ ಕ್ವಶನ್ ಕೇಳಿದಾನೆ. ಈ ಒಂದು ಆಕೃತಿ ಕೊಟ್ಟಾನ, ಇದ್ರೊಳಗೆ ಎಷ್ಟು ಟೋಟಲ್ ತ್ರಿಭುಜ ಅದಾವ ಅಂತ ಕ್ವಶನ್ ಕೇಳಿದ. ಇದನ್ನ ನಾವು 2 ರೀತಿಯಲ್ಲಿ ಬಿಡಿಸಬಹುದು. ಒಂದು ಈಸಿ ಮೆಥಡ್ ಐತಿ. ಈಸಿ ಮೆಥಡ್ ಏನಪ್ಪಾ ಅಂದ್ರೆ ನೋಡ್ರಿ, ಎಷ್ಟೇ ತ್ರಿಭುಜ ಇರಲಿ ಇದು ಸೂತ್ರ ಐತೆ. 1 2 ಎಷ್ಟು ತ್ರಿಭುಜ, 1 2 3 4. ಈ 4ನ್ನ ಪ್ಲಸ್ ಮಾಡಿದ್ರೆ ಸಾಕು, ನಮ್ಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. 1 2 3 4 ಎಷ್ಟಾಯ್ತು, 1 2 3 3 3 6 6 4 10. ನಾನು ಈ ತರ ಬಿಡಿಸ್ತೀನಿ. ಇಲ್ಲಪ್ಪ ನನ್ನ ಬಳಿ ಟೈಮ್ ಐತಿ, ನಾನು ಬೇರೆ ತರ ಬಿಡಿಸ್ತೀನಿ ಅಂದ್ರೆ ನೋಡ್ರಿ, ಹೆಂಗ್ ಬಿಡಿಸ್ತೀರಿ, ಎಣಿಸ್ಬಿಡ್ಬೇಕು. ಸೀದಾ ಎಷ್ಟದಾವ, A B C D E ಮತ್ತು F. ನಮ್ಮ ಹತ್ರ ಟೈಮ್ ಐತಿ, ನಾನು ಇನ್ನೊಂದ್ಸರಿ ಎಣಿಸ್ತೀನಿ, ಅದನ್ನು ಗೊತ್ತಿಲ್ಲ ಅಂದ್ರೆ ಈ ತರ ಸಣ್ಣ ಇದು ತ್ರಿಭುಜ ಇತ್ತಂದ್ರೆ, ಕಡಿಮೆ ತ್ರಿಭುಜ ಇದ್ರೆ ಎಣಿಸ್ಬೋದು. ಜಾಸ್ತಿ ತ್ರಿಭುಜ ಇದ್ರೆ ಏನ್ ಮಾಡ್ಬೇಕು ನಾವು, ಅದು ಇದು ಸೂತ್ರವನ್ನ ಯೂಸ್ ಮಾಡಲೇಬೇಕಾಗುತ್ತೆ. ನೋಡ್ರಿ, ನೀವು ಎಣಿಸೋಣ ತ್ರಿಭುಜ ಎಷ್ಟಾಗುತ್ತೆ ನೋಡೋಣ. ಆ ತರ ಕರೆಕ್ಟ್ ಆಗುತ್ತೇನಿಲ್ಲ. 1 A B C ಈ ಒಂದು ತ್ರಿಭುಜ ಆಯ್ತು. 2 1 2 3 4 ತ್ರಿಭುಜ. ಅದು ಇದೊಂದು 5 ತ್ರಿಭುಜ ಆಯ್ತು. ಅದೇ ರೀತಿ ಇದೊಂದು 6 ತ್ರಿಭುಜ. ಅದು ಬಿಟ್ರೆ 7 8, ಆಮೇಲೆ ಮಧ್ಯದೊಂದು 9, ಲಾಸ್ಟಿಗೆ ಕೊನೆ ತ್ರಿಭುಜ 10 ತ್ರಿಭುಜ. ನಾವು ಆ ತರ ಬಿಡಿಸ್ಬೋದು, ಈ ತರ ಪ್ರಾಬ್ಲಮ್ಸ್ ಅನ್ನ ಬಿಡಿಸ್ಬೋದು. ಆ ತರ ಏನಾಯ್ತು, ಇದು 1 2 3 4 ಅನ್ನೋದು ಈಸಿ ಮೆಥಡ್. ಇದು ಎಷ್ಟು ತ್ರಿಭುಜ ಆಗ್ತದೆ ಅಷ್ಟು ಸಂಖ್ಯೆಗಳು ಬಿಡೋದು, ಕೂಡಿಸ್ಬಿಡೋದು, ಆನ್ಸರ್ ನಮ್ಗೆ ಗೊತ್ತಾಗ್ಬಿಡ್ತೈತಿ. ಇನ್ನು ನೆಕ್ಸ್ಟ್ ಮುಂದಿನ ಸಮಸ್ಯೆ ನೋಡೋಣ. ರೈಟ್, ಸೊ ನೋಡ್ರಿ, 5ನೇ ಸಮಸ್ಯೆ ಏನೈತಿ, A = 26 ಮತ್ತು CAT ಕ್ಯಾಟ್ = 57 ಆದರೆ SUN ಸನ್ = ಎಷ್ಟು ಅಂತ ಕ್ವಶನ್ ಕೇಳಿದಾರೆ. ಇದೇನಾದ್ರೆ ಆಲ್ಫಾಬೆಟ್ ಮೇಲೆ ನಮಗೆ ಪ್ರಾಬ್ಲಮ್ ಬಂದ್ರೆ ಏನ್ ಮಾಡ್ಬೇಕು, ಮೊದಲ A to Z ವರೆಗೂ ಬರ್ಕೊಂಡ್ಬಿಡ್ರಿ. ಬರ್ಕೊಂಡ್ ಬಿಟ್ಟ ಮೇಲೆ ಅಲ್ಲಿ ಒಂದು ಹಿಂಟ್ ಕೊಟ್ಟಿದ್ದಾನ. E = 26 ಅಂತ ಕೊಟ್ಟಾಗ ನಮ್ಗೆ ಏನಂತ ನಮಗೆ ಗೊತ್ತಿರ್ತೈತಿ, ಆಲ್ಫಾಬೆಟ್ಸ್ ಒಳಗೆ ಎಷ್ಟು ಅದಾವ, A to Z 26 ಅದಾವ. ಅವ್ನು 26 ಫಸ್ಟ್ ಕೊಟ್ಟದಂದ್ರೆ ಏನ್ ಮಾಡ್ಬೇಕು, ನಾವು ಉಲ್ಟಾ ಎಣಿಸ್ಕೊಂತ ಹೋಗ್ಬಿಡ್ಬೇಕು. ಸೊ ಉಲ್ಟಾ ಎಣಿಸ್ಕೊಂತ ಹೋಗ್ಬಿಡ್ಬೇಕು, ನಂಬರ್ ಅನ್ನ ಬರ್ಕೊಂತ ಹೋಗ್ಬೇಕು. ನಂಬರ್ ಬರ್ಕೊಂಡು ಹೋದ್ಮೇಲೆ ಒಳಗೆ ಏನಾದ್ರು ಒಂದು ಕನ್ಫ್ಯೂಷನ್ ಅಂದ್ರೆ, ಒಂದು ಮಿಸ್ ಆಯ್ತು ಅಂದ್ರೆ ಇಡೀ ಪ್ರಾಬ್ಲಮ್ಸ್ ಅನ್ನ ತಪ್ಪಾಗ್ಬಿಡ್ತದ. ಕರೆಕ್ಟ್ ಕೇರ್ಫುಲ್ ಆಗಿ ಬಿಡಿಸ್ಕೊಂತ ಹೋಗ್ಬೇಕು. ಮೊದಲಿಗೆ A = 26 ಅಂತ ಕೊಟ್ಟಿದ್ದಾನ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ, ಇನ್ನೊಂದು CAT ಕ್ಯಾಟ್ = 57 ಅಂತ ಕೊಟ್ಟಿದ್ದಾನ. 57 ಅಂತ ಕೊಟ್ಟ ಮೇಲೆ ಇದಕ್ಕೆ ನಡುವಿನ ಸಂಬಂಧ ಏನಂತ ಮೊದಲು ನಾವು ತಿಳ್ಕೋಬೇಕು. ಇದು ಸಂಬಂಧ ಏನಂತ ತಿಳ್ಕೋಬೇಕಂದ್ರೆ ಹೆಂಗ್ ಮಾಡ್ಬೇಕು ನೋಡ್ರಿ, C ಅಂದ್ರೆ ಎಷ್ಟೈತಿ 24, E ಅಂದ್ರೆ 26, T ಅಂದ್ರೆ ಎಷ್ಟೈತಿ 7 ಐತಿ. ಅಂದ್ರೆ ಏನ್ ಮಾಡಿದಾನ, 3 ಪ್ಲಸ್ ಮಾಡಿದಾನ = 57. ನಮಗೇನು ಕ್ವಶನ್ ಕೇಳಿದಾನವ,
ಎಸ್ ಯು ಎನ್ ಇಸ್ಕೊಲ್ ಟು ಎಷ್ಟು ಅಂತ ಕ್ವಶನ್ ಕೇಳಿದ. ಎಸ್ ಯು ಎನ್ ಸನ್ ಇಸ್ಕೊಲ್ ಟು ಎಷ್ಟು ಅಂತ ಕೇಳಿದಾನ. ನೋಡ್ರಿ ಎಸ್ ಅಂದ್ರೆ ಎಷ್ಟೈತಿ, 8 ಐತಿ. ಯು ಅಂದ್ರೆ ಎಷ್ಟೈತಿ, ನೆಕ್ಸ್ಟ್ ಎನ್ ಇಸ್ಕೊಲ್ ಟು 13. 8 × 14 ಪ್ಲಸ್ 13 27 ಇಸ್ ದ ಆನ್ಸರ್. ನೋಡಿ ಇನ್ನೊಂದ್ಸರಿ ಅವನಿದ್ರೆ ಅಲ್ಫಾಬೆಟ್ಸ್ ಮೇಲೆ ಕೊಟ್ಟ ಪ್ರಶ್ನೆ ಅಂದ್ರೆ ಮೆಂಟಲ್ ಎಬಿಲಿಟಿ ಒಳಗೆ ಅಲ್ಫಾಬೆಟ್ಸ್ ಮೇಲೆ ಕ್ವಶನ್ ಕೊಟ್ಟ ಅಂದ್ರೆ ಏನ್ ಮಾಡ್ಬೇಕು, ಮೊದಲಾಗಿ ಎಲ್ಲ ಅಲ್ಫಾಬೆಟ್ಸ್ ಅನ್ನು ಬರ್ಕೋಬೇಕು. ಬರ್ಕೊಂಡು ಒಂದು ಹಿಟ್ಸ್ ಕೊಟ್ಟಿದ್ದಾನೆ ಮೊದಲಿಗೆ, ಆ ಹಿಟ್ಸ್ ಪ್ರಕಾರ ನಾನು ಮಾಡ್ಬೇಕು, ನಂಬರನ್ನ ಹಾಕೊಂತ ಹೋಗ್ಬೇಕು. ಮೆಂಟಲ್ ಎಬಿಲಿಟಿ ಅಂದ್ರೆ ಏನ್ರಿ, ಫಸ್ಟ್ ನೋಡಿದ್ರೆ ನಮಗೆ ಆನ್ಸರ್ ಒಂದು ಐಡಿಯಾ ಬಂದಿರಬೇಕು. ಮೆಂಟಲ್ ಎಬಿಲಿಟಿ ಅಂದ್ರೆ ಥಿಂಕ್ ಮಾಡಬೇಕು. ಅದೇ ನಾವು ಪ್ರಾಬ್ಲಮ್ಸ್ ಅಂದ್ರೆ ರೈಲು ಸಮಸ್ಯೆಗಳು ಅಥವಾ ಲಾಭ ನಷ್ಟ ಕೊಟ್ಟ ಏನ್ ಮಾಡಬೇಕು, ನಾವು ಸೂತ್ರ ಹಚ್ಚಬೇಕಾಗುತ್ತೆ. ಇಲ್ಲಿ ಏನ್ ಮಾಡಬೇಕು, ಥಿಂಕ್ ಮಾಡಿ ಆನ್ಸರ್ ಅನ್ನ ನಾವು ಕಂಡುಹಿಡಬೇಕು. 27 ಅಂದ್ರೆ ಆಪ್ಷನ್ ನಂಬರ್ 2 ಇದು ಆನ್ಸರ್. ಸೊ ನೆಕ್ಸ್ಟ್ ಲಾಸ್ಟ್ 6ನೇ ಸಮಸ್ಯೆ ನೋಡೋಣ್ರಿ. ರೈಟ್. ಸೊ ನೋಡ್ರಿ 6ನೇ ಸಮಸ್ಯೆ ಏನೈತಿ, ಒಬ್ಬ ವ್ಯಕ್ತಿಯು ಉತ್ತರಕ್ಕೆ 20 ಮೀಟರ್ ನಡೆದು ಎಡಕ್ಕೆ ತಿರುಗಿ 40 ಮೀಟರ್ ನಡೆದು ಮತ್ತೆ ಎಡಕ್ಕೆ ತಿರುಗಿ 20 ಮೀಟರ್ ನಡೆಯುತ್ತಾನೆ. ಆಮೇಲೆ ಬಲಕ್ಕೆ ತಿರುಗಿ 20 ಮೀಟರ್ ನಡೆಯುತ್ತಾನೆ. ಹಾಗಾದರೆ ಅವನು ಮೂಲ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? ಇದು ದಿಕ್ಕುಗಳ ಮೇಲೆ ಸಮಸ್ಯೆ. ಈ ತರ ನಾನು ಹಿಂದಿನ ವಿಡಿಯೋ ಒಳಗೆ ಬಹಳಷ್ಟು ಬಿಡಿಸಿದ್ದೀನಿ. ಸೊ ನೋಡ್ರಿ ಏನಿಲ್ಲ ಸಮಸ್ಯೆ ಒಳಗ ಮೊದಲಿಗೆ ಏನ್ ಮಾಡ್ಬೇಕು, ದಿಕ್ಕುಗಳ ಮೇಲೆ ಕ್ವಶನ್ ಕೇಳಿದ್ರೆ ಚಾರ್ಟ್ ಹಾಕೊಂಡ್ಬಿಡ್ರಿ. ಉತ್ತರ, ದಕ್ಷಿಣ, ಪೂರ್ವ ಮತ್ತು ಪಶ್ಚಿಮ ಇಷ್ಟು ಹಾಕೊಂಡ್ಬಿಟ್ರೆ ಅರ್ಧ ಕೆಲಸ ಮುಗಿದು. ಏನ್ ಕೊಟ್ಟಾನ, ಫಸ್ಟಿಗೆ ಉತ್ತರಕ್ಕೆ 20 ಮೀಟರ್ ಹೋಗಿದಾನ. ಎಷ್ಟು ಹೋಗಿದಾನ, ಬರ್ಕೊಂಡ್ಬಿಡ್ಬೇಕು ಹಂಗೆ. ಉತ್ತರಕ್ಕೆ 20 ಮೀಟರ್ ಹೋಗಿದಾನ. ನೆಕ್ಸ್ಟ್ ಆಮೇಲೆ ಮತ್ತೆ ಏನ್ ಮಾಡ್ತಾನೆ, ಎಡಕ್ಕೆ ತಿರುಗಿ 40 ಮೀಟರ್ ಅಂದ್ರೆ ಬಲ ಈ ಕಡೆ ಆಗತೈತಿ, ಎಡ ಈ ಕಡೆ ಆಗುತ್ತೆ. ಎಷ್ಟು ಬರ್ತಾನ, 40 ಮೀಟರ್ ಬರ್ತಾನೆ. 40 ಮೀಟರ್ ಬಂದು ಮತ್ತೆ ಎಡಕ್ಕೆ ತಿರುಗಿ ಇಲ್ಲಿ ಮೇಲೆ ಹೋಗಿದಾನ, ಎಡ ಈ ಕಡೆ ಆಗ್ತದೆ. ಮತ್ತೆ ಈ ಕಡೆ ಬಂದು ಕೆಳಗಡೆ ಎಡ ಆಗ್ತದೆ. ಎಷ್ಟು ಬಂದಾನ, 20 ಮೀಟರ್ ಬಂದಾನ. 20 ಮೀಟರ್ ಬಂದು ಆಮೇಲೆ ಬಲಕ್ಕೆ ತಿರುಗಿ ಮತ್ತೆ ಏನ್ ಮಾಡ್ತಾನೆ, 20 ಮೀಟರ್ ನಡೆಯುತ್ತಾನೆ. ಹಾಗಾದ್ರೆ ಅವನ ಮೂಲ ಸ್ಥಳದಿಂದ ಎಷ್ಟು ಅಂದ್ರೆ ಬಲಕ್ಕೆ ಮಾಡ್ತಾನ, ಈ ಕೆಳಗಡೆ ಬಂದ ಬಲ ಕಡೆ ಆಗಿದ್ದಿ, ಪಶ್ಚಿಮ ಕಡೆ ಬಲ ಆಗ್ತಾನೆ. 20 ಮೀಟರ್ ನಡೀತಾನೆ. ಹಾಗಾದ್ರೆ ನಾವು ಮೂಲ ಸ್ಥಳದಿಂದ ಅಂದ್ರೆ ಪ್ರಾರಂಭದ ಬಿಂದು ಇಲ್ಲಿ ತನಕ ಎಷ್ಟು ದೂರದಲ್ಲಿದ್ದ ಅಂತ ಪ್ರಶ್ನೆ ಕೇಳಿದಾನೆ. ನೋಡ್ರಿ ಈ ದಿಕ್ಕುಗಳ ಮೇಲೆ ಕ್ವಶನ್ ಕೇಳಿದಾಗ ನಾವು ಏನ್ ಮಾಡ್ಬೇಕು, ನಾವೇ ಇಲ್ಲಿ ಮೂವ್ ಆಗೋಗಿದ್ದೇನೆ ಅಂತ ಫೀಲಿಂಗ್ ಇರ್ಬೇಕು. ಬಲ ಅಂದ್ರೆ ನಮ್ಮ ಬಲ ಕಡೆ ಬಲ ನೋಡ್ಬೇಕು, ಎಡ ಅಂದ್ರೆ ಎಡ ತಿರುಗಬೇಕು. ಮತ್ತೆ ಕೆಳಗಡೆ ಬಂದಾಗ ಎಡ ಆ ಕಡೆ ಆಗ್ತೈತಿ, ಬಲ ಈ ಕಡೆ ಆಗ್ತೈತಿ. ಮತ್ತೆ ಪಶ್ಚಿಮಕ್ಕೆ ಹೋದಾಗ ಬಲ ಮೇಲಾಗುತ್ತೆ, ಎಡ ಕೆಳಗಡೆ ಆಗುತ್ತೆ. ಸೊ ಅದೇ ರೀತಿ ನೋಡಿ, ಒಂದು ಸಮಾನಾಂತರ ಚತುರ್ಭುಜದಲ್ಲಿ ನಮಗೆ ಗೊತ್ತೈತಿ, ಒಂದು ಸಮಾನಾಂತರ ಚತುರ್ಭುಜಗಳು ಏನಾಗ್ತದೆ, ಅಭಿಮುಖ ಬಾಹುಗಳ ಏನು ಉದ್ದ ಅಥವಾ ಅಗಲ ಏನಾಗ್ತದೆ, ಈಕ್ವಲ್ ಆಗ್ತದೆ. 20 ಇದ್ರೆ ಇಲ್ಲಿ 20 ಇರುತ್ತೆ, ಅಲ್ಲಿ 10 ಇದ್ರೆ ಇದು 10 ಇರುತ್ತೆ. ಅದೇ ರೀತಿ ಇಲ್ಲಿ 40 ಇದ್ರೆ ಕೆಳಗಡೆ ಸಿಗುತ್ತಾ, ಕೆಳಗಡೆ ಸಹಿತ 40 ಇರುತ್ತೆ. ಸೊ ನೋಡಿ ಇಲ್ಲಿಂದ ಇಲ್ಲಿ ಎಷ್ಟು ದೂರ ಅಂತ ಕೇಳಿದಾನ, 20 + 40 = 60 ಮೀಟರ್ ಪ್ರಾರಂಭದ ಬಿಂದುವಿನಿಂದ ಈಗ ಅವನು ಆ ವ್ಯಕ್ತಿ ಹೋಗಿ ನಿಂತಾನ. ನೋಡಿ ಇನ್ನೊಂದ್ಸರಿ ಉತ್ತರಕ್ಕೆ ಅಂದ್ರೆ ಮೇಲ್ಗಡೆ 20 ಮೀಟರ್ ಹೋಗಿದಾನ. ನೆಕ್ಸ್ಟ್ ಎಡಕ್ಕೆ ಎಷ್ಟು 40 ಹೋಗ್ತಾನ. ಮತ್ತೆ ಎಡಕ್ಕೆ 20 ಮೀಟರ್ ಬಂದು ಕೊನೆಯಲ್ಲಿ ಏನ್ ಮಾಡ್ತಾನ, ಬಲಕ್ಕೆ 20 ಮೀಟರ್ ಬಂದಾಗ ಅವನು ಪ್ರಾರಂಭದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕ್ವಶನ್ ಕೇಳಿದಾನ. ಸಮಾನಾಂತರ ಚತುರ್ಭುಜಗಳಿಗೆ ಅಭಿಮುಖ ಬಾಹುಗಳ ದೂರ ಏನಾಗ್ತೈತಿ, ಸಮ ಆಗಿರ್ತೈತಿ. 40 ಇದ್ರೆ ಇಲ್ಲಿ 40 ಇರುತ್ತೆ, ಇದು 20 ಇದ್ರೆ ಇದು 20 ಇರುತ್ತೆ. ಅದೇ ರೀತಿ ಇವೆರಡು ಪ್ಲಸ್ ಮಾಡ್ಕೊಂಡು ಸಾಕು, ನಮಗೆ ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿ ಇದ್ದಾನೆ ಅಂತ ಆನ್ಸರ್ ಗೊತ್ತಾಗ್ಬಿಡ್ತೈತಿ. ಸೊ ನೆಕ್ಸ್ಟ್ ಮುಂದಿನ ಸಮಸ್ಯೆ ನೋಡೋಣ. ರೈಟ್. ಸೊ ನೋಡಿ ಲಾಸ್ಟ್ ಸಮಸ್ಯೆ, 7ನೇ ಸಮಸ್ಯೆ ಏನಿದೆ ಬಂದು ನೋಡ್ರಿ, ಒಂದು ಚಿತ್ರ ಕೊಟ್ಟನ. ಆ ಚಿತ್ರ ಕೊಟ್ಟು ಇದೇ ರಿಲೇಷನ್ ಇರ್ತಲ್ಲ, ಇದೇ ರಿಲೇಷನ್ ಇಲ್ಲಿ ಇರುತ್ತಾ, ಇದೇ ರಿಲೇಷನ್ ಇಲ್ಲಿ ಈ ಲಾಸ್ಟ್ ಚಿತ್ರ ಒಳಗೆ ಇರ್ತಾರೆ. ಅದೇ ರೀತಿ ಇಲ್ಲಿ ಯಾವ ಅಂಕಿ ಬರ್ತೈತಿ ಅಂತ ಪ್ರಶ್ನೆ ಕೇಳಿದಾನೆ. ಸೊ ನೋಡ್ರಿ ಹೆಂಗ್ ಮಾಡ್ಬೇಕಂದ್ರ, ಇದೇನ್ ಮಾಡ್ಬೇಕು, ನೋಡಿದ್ರೆ ನಮಗೆ ಆನ್ಸರ್ ಗೊತ್ತೇ ಬಿಡುತ್ತೆ. ಮೆಂಟಲ್ ಎಬಿಲಿಟಿ ಒಳಗೆ ಯಾವುದೇ ಪ್ರಶ್ನೆ ಇರಲಿ, ನೋಡಿದ್ರೆ ಅರ್ಧ ಆನ್ಸರ್ ಗೊತ್ತಾಗ್ಬಿಡ್ಬೇಕು. ಆ ತರ ಇದ್ರೊಳಗೆ ಏನ್ ಸಂಬಂಧ ಐತಿ ಇಲ್ಲಿ ನೋಡ್ರಿ. 5 + 5 4 ಕೂಡಿಸಿದ್ರೆ 9 ಆಗ್ತೈತಿ, 3 8 ಕೂಡಿಸಿದ್ರೆ 11 ಆಗ್ತೈತಿ, 9 4 ಕೂಡಿಸಿದ್ರೆ 13 ಆಗ್ತೈತಿ. ಆದ್ರೆ ನಮಗೆ ಅದು ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ಈ ಅಂಕಿ ಯಾವ್ದು ಬರ್ತೈತೆ ಅಂತ ನೋಡ್ಕೋಬೇಕು. ಇಲ್ಲಿ ಏನ್ ಸಂಬಂಧ ಐತಿ, ಇವ್ 4 ಅಂಕಿಗಳು ಕೂಡಿದ್ರೊಳಗೆ ಇಲ್ಲಿ ಏನ್ ಸಂಬಂಧ ಐತಿ ಅಂತ ನೋಡ್ಬೇಕು. ಇಲ್ಲಿ ಏನಾದ್ರು ಮಲ್ಟಿಪ್ಲಿಕೇಶನ್ ಮಾಡೋದು ಬರುತ್ತೋ ಅಥವಾ ಡಿವಿಷನ್ ಮಾಡೋದು ಬರುತ್ತೋ ಅಥವಾ ಮೈನಸ್ ಮಾಡೋದು ಬರುತ್ತೋ ಅಂತ ನೋಡ್ಬೇಕು. ಇಲ್ಲಿ ಏನ್ ಮಾಡ್ಯಾನ, 5 4 20 ಮಾಡ್ಯಾನ, ಇದು 20 ಬಂದೈತಿ ಇಲ್ಲಿ. ಅದೇ ರೀತಿ 3 8 24. ಇಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ, 36 ಆನ್ಸರ್ ಬರುತ್ತೆ. 36 ಐತೆನಾ, ಎಸ್, ಆಪ್ಷನ್ ನಂಬರ್ 3. ಇನ್ನೊಂದ್ಸಲ ನೋಡ್ರಿ, 5 × 4 ಮಾಡಿದಾನ 20 ಅಂತ ಬಂದೈತಿ ಇಲ್ಲಿ. ಇಲ್ಲಿ 3 × 8 ಮಾಡಿದಾನ 24 ಬಂದೈತಿ. ಅದೇ ರೀತಿ ನಾವು 9 × 4 ಮಾಡಿದ 36 ಇದು ಆನ್ಸರ್. ಸೊ ಇದು ಮನೆ ಕೇಳಿರ್ತಕ್ಕಂಥ GPSC ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ 7 ಮೆಂಟಲ್ ಎಬಿಲಿಟಿ ಸಮಸ್ಯೆಗಳು ಎಂದು ಹೇಳುತ್ತಾ ಇವತ್ತು ಈ ಒಂದು ವಿಡಿಯೋವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.